ಅರ್ಚಕ ಸ್ಥಾನದ ಜವಾಬ್ದಾರಿಯನ್ನು ಕೊಡುವ ಸಂದರ್ಭದಲ್ಲಿ ನನಗೆ ಉಪದೇಶ ಮಾಡಿದಂತೆ ನಾವು ದೇವರ ಅರ್ಚಕರಾಗಿ ಸಮಾಜಮುಖಿಯಾಗಿ ಸೇವೆಗಳನ್ನು ಮಾಡಬೇಕು. ಬಂದ ಭಕ್ತರಿಗೆ ವಿಶೇಷ ರೀತಿಯ ದೇವರ ಪ್ರಾರ್ಥನೆ ಸಹಿತವಾಗಿ ಅವರ ಕಷ್ಟಕ್ಕೆ ಪರಿಹಾರ ಒದಗಿಸುವಂತಹ ಕರ್ತವ್ಯವನ್ನು ನಾವು ಮಾಡ್ತಾ ಬರಬೇಕು. ಆಗ ಅರ್ಚಕ ಸ್ಥಾನದ ಕರ್ತವ್ಯವನ್ನು ನಿಭಾಯಿಸಿದಂತೆ ಆಗ್ತದೆ ಅಂತ ಹೇಳುವ ಮಾತಿನ ಮೇಲೆ ವಿಶ್ವಾಸ ಇಟ್ಟುಕೊಂಡು 2014-15ರಲ್ಲಿ ತಲಪಾಡಿ ದೇವಸ್ಥಾನದ ಪೂರ್ಣ ಜೀರ್ಣೋದ್ಧಾರದ ಬ್ರಹ್ಮಕಲಶದ ಕೆಲಸವನ್ನು ಈ 3 ಗ್ರಾಮದ ಭಕ್ತರ ಪರವೂರ ಭಕ್ತರ ಸಹಕಾರದಿಂದ ಒಳ್ಳೆಯ ರೀತಿಯಲ್ಲಿ ಆ ಬ್ರಹ್ಮಕಲಶವನ್ನು ದೇವರಿಗೆ ಅರ್ಪಿಸಿ ನಂತರದಲ್ಲಿ ಜೀವನದಲ್ಲಿ ಇನ್ನೊಂದು ಏನಾದರೂ ಸಾಧಿಸಬೇಕು ಅಂತ ಉದ್ದೇಶ ಇಟ್ಟುಕೊಂಡು ನನ್ನ ಮನೆಯಲ್ಲಿ ಗೋಶಾಲೆಯನ್ನು ನಿರ್ಮಾಣ ಮಾಡಿಕೊಂಡು ಇವತ್ತಿಗೆ ಸಾಧಾರಣವಾಗಿ 75ರಿಂದ 100 ಊರದನವನ್ನು ಸಾಕಿಕೊಂಡು ಗೋಸೇವೆ ಮಾಡುವಂತಹ ಯೋಗ ನನಗೆ ಒದಗಿ ಬಂತು. ಅದು ಈ ಕಾರಣ ಈ 3 ಗ್ರಾಮದ ಭಕ್ತರು ನನ್ನ ಮೇಲಿಟ್ಟಂತಹ ಪ್ರೀತಿ, ತಲಪಾಡಿ ದೇವರ, ಅದೇ ರೀತಿಯಾಗಿ ಮಂಜನಾಡಿ ಮಹಾವಿಷ್ಣು ದೇವರ ಅನುಗ್ರಹ. ಅದರ ಜೊತೆಯಾಗಿ ನಂತರದಲ್ಲಿ ಮುಂಚಿನ ಆಡಳಿತ ಮುಕ್ತೇಶ್ವರಾದಂತಹ ರಾಮಮನೋಹರಯ್ಯವರ ಒಂದು ಸಹಕಾರ, ಅದೇ ರೀತಿಯಾಗಿ ಕಿನ್ನೆಗುತ್ತು ಪ್ರಭಾಕರ ಶೆಟ್ಟರು ಇವರ ಸಹಕಾರದಿಂದ ಈ 3 ಗ್ರಾಮದ ಭಕ್ತ ಜನರ ಸಹಕಾರದಿಂದ 2023ನೇ ಇಸವಿಯ ಮಾರ್ಚ್ ತಿಂಗಳಲ್ಲಿ ದೇವರಿಗೆ ಬ್ರಹ್ಮರಥ ನಿರ್ಮಾಣ ಮಾಡಿಕೊಂಡು ಅರ್ಪಿಸುವಂತಹ ಯೋಗಭಾಗ್ಯ ನಮಗೆ ಒದಗಿ ಬಂತು. ಅದರ ಜೊತೆಯಾಗಿ ನಂತರದಲ್ಲಿ ನಮ್ಮ ಮಾಜಿ ಆಡಳಿತ ಮುಕ್ತೇಶ್ವರಾದಂತಹ ರೈಯವರ ಅಪೇಕ್ಷೆಯಂತೆ ಅವರು ಊರಿನ ಪ್ರಮುಖರು ಸೇರಿಕೊಂಡು ನನ್ನ ಒಂದು ಸಲ ಅವರ ಮನೆಗೆ ಕರೆದು ಈ ಒಂದು ದೇವಸ್ಥಾನದಲ್ಲಿ ಮದುವೆಯ ಛತ್ರ ನಿರ್ಮಾಣ ಮಾಡಬೇಕು ಅಂತ ನನ್ನಲ್ಲಿ ಅಪೇಕ್ಷೆ ಪಟ್ಟಾಗ ನಾನು ಅವರ ಹತ್ರ ಹೇಳಿದೆ. ಏನಂತ ಹೇಳಿದರೆ, ಈಗ ದೇವಸ್ಥಾನದ ವತಿಯಿಂದಲೇ ಮದುವೆಯ ಛತ್ರ ಇದೆ, ಇನ್ನೊಂದು ನಾನು ಮಾಡಿದಲ್ಲಿ ನಾನು ಏನೋ ಒಂದು ತಲಪಾಡಿ ದೇವರಿಗೆ ವಿರುದ್ಧವಾಗಿ ವರ್ತಿಸಿದ ರೀತಿ ಆಗ್ತದೆ ಅಂತ ಹೇಳುವಾಗ, ಇಲ್ಲ, ನೀವು ಮಾಡಬೇಕು, ನೀವು ಯಾವತ್ತೂ ತಲಪಾಡಿ ದೇವರ ಪರವಾಗಿ ಸತ್ಕರ್ಮವನ್ನು ಮಾಡ್ತಿದ್ದೀರಿ, ನಿಮಗೆ ಬಂದಂತಹ ಸಂಪತ್ತನ್ನು ತಲಪಾಡಿ ದೇವರಿಗೆ ವಿನಿಯೋಗಿಸ್ತಾ ಇದ್ದೀರಿ. ಅದರ ಜೊತೆಯಾಗಿ ಈ ಒಂದು ಛತ್ರ ನಿರ್ಮಿಸಿ ಆ ಛತ್ರವನ್ನು ಊರಿನವರಿಗೆ ಉದಾರವಾಗಿ, ಅಂದರೆ ಫ್ರೀಯಾಗಿ ಕೊಡಬೇಕು ಅಂತ ಅವರು ಅಪೇಕ್ಷೆ ಪಟ್ಟರು. ನಾನು ಆಗ ಆ ಮಾತಿಗೆ ನನಗೆ ಏನೊಂದು ಉತ್ತರ ಕೊಡಲಿಕ್ಕಾಗದೆ ನಾನು ಒಪ್ಪಿಕೊಂಡೆ. ಆ ಸಂದರ್ಭದಲ್ಲಿ ನೀವು ಇಳೀರಿ, ನಮಗೆ ಎಲ್ಲ ರೀತಿಯಿಂದ ಸಹಕಾರ ನಾವು ಕೊಡ್ತೇವೆ ಅಂತ ಅವರ ಆ ಪ್ರೀತಿಯ ಮಾತಿಂದ ನಾನು ಸೋತು ಹೋಗಿ ಒಳ್ಳೆಯ ಒಂದು ಸಾಧನೆ ಮಾಡಲಿಕ್ಕೆ ನಾವು 3 ಗ್ರಾಮದ ಭಕ್ತರು ಸೇರಿಕೊಂಡು ಅವರು ನನಗೆ ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟರು. ಅದನ್ನು ನಾನು ಸದುಪಯೋಗ ಮಾಡಿಕೊಂಡು ಅವರೆಲ್ಲ ಸಹಕಾರವನ್ನು ಪಡ್ಕೊಂಡು ಒಂದು ಒಳ್ಳೆಯ ಆ ದುರ್ಗಾ ಧ್ಯಾನ ಮಂದಿರ ಅಂತ ಹೇಳುವಂತಹ ಛತ್ರವನ್ನು ನಿರ್ಮಿಸಿ ಆ ತಲಪಾಡಿ ದೇವರಿಗೆ, ಅದೇ ರೀತಿಯಾಗಿ ಈ ಗ್ರಾಮದ ಭಕ್ತರಿಗೆ ಒಪ್ಪಿಸುವಂಥ ಯೋಗಭಾಗ್ಯ ನನಗೆ ಒದಗಿ ಬಂತು. ಅದರ ಜೊತೆಯಾಗಿ ಅದು ಮುಗಿಸಿ 2025ನೇ ಇಸವಿಯಲ್ಲಿ ಕ್ಷೇತ್ರದಲ್ಲಿ ಇವತ್ತಿನವರೆಗೆ ನಡೆಯದಂತಹ ಶತಚಂಡಿಕಾ ಯಾಗ, ಮೂಡಪ್ಪ ಸೇವೆ, ಒಡೆ ಸೇವೆ ಸಹಿತವಾಗಿ ಆ ಚಿನ್ನದ ದೇವರಿಗೆ ಚಿನ್ನದ ಅಟ್ಟೆಕನ್ನಟಿ, ಬೆಳ್ಳಿಯ ಧ್ವಜಸ್ತಂಭ, ಅದರ ಜೊತೆಯಾಗಿ ದೇವಸ್ಥಾನದ ಎದುರು ಬದಿಯಲ್ಲಿ ಇದ್ದಂತಹ 2 ಮನೆಯನ್ನು ಜಾಗ ಪರಿವರ್ತನೆ ಮಾಡಿಕೊಂಡು ಅವರಿಗೆ ನಿರ್ಮಿಸಿಕೊಟ್ಟು ಭಾರಿ ಒಳ್ಳೆಯ ಒಂದು ಸಾರ್ಥಕ ಬ್ರಹ್ಮಕಲಶ ಮಾಡುವಂಥ ಭಾಗ್ಯವು ನಮಗೆ ಒದಗಿ ಬಂತು. ಆ ಕಾಲದಲ್ಲಿ ಇದರ ಜೊತೆಯಾಗಿ ನಾವು ಇನ್ನೊಂದು ದೇವಸ್ಥಾನದಲ್ಲಿ ಅರ್ಚಕ ವೃತ್ತಿ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಬ್ರಹ್ಮರಥದ ಕೊರತೆ ಇದ್ದ ಕಾರಣದಲ್ಲಿ ಅಲ್ಲಿ ಹೋಗಿ ಬ್ರಹ್ಮರಥ ಸಹಿತವಾಗಿ ನಮ್ಮ ಮನೆತನದವರ ಒಟ್ಟಿಗೆ ಸೇರಿಕೊಂಡು ಒಂದು ಪುಷ್ಪರಥ ನಮ್ಮ ಈ ಭಕ್ತರ ಆಶಯದಂತೆ ನಮ್ಮ ಮನೆಯ ಉದ್ದೇಶವಾಗಿ ಅರ್ಪಿಸುವಂಥ ಯೋಗಭಾಗ್ಯವು ನನಗೆ ಒದಗಿ ಬಂತು. ಈ ವ್ಯವಸ್ಥೆಯನ್ನು ಇದು ನಾನು ಮಾಡಿದಂತಹ ಸಾಧನೆ ಅಲ್ಲ, ಇದು ನಮ್ಮ ಹಿರಿಯರು, ಅದೇ ರೀತಿಯಾಗಿ ತಲಪಾಡಿ ದೇವರ ಮೇಲೆ ಇಟ್ಟಂಥ ಭಕ್ತಿಯ ಸಂಕೇತ ಈ ಧ್ಯಾನ ಮಂದಿರ. ಈ ವ್ಯವಸ್ಥೆಯನ್ನು ಆದಷ್ಟು ಶೀಘ್ರವಾಗಿ ಈ ಚಿಕ್ಕ ಚಿಕ್ಕ ಬ್ಯಾಂಕ್ ಸಾಲಗಳನ್ನೆಲ್ಲ ಮುಗಿಸಿ ಆ ತಲಪಾಡಿ ತಾಯಿಗೆ ಒಪ್ಪಿಸಬೇಕು ಅಂತ ದೊಡ್ಡ ಅಪೇಕ್ಷೆ ಇಟ್ಟುಕೊಂಡು ನಾನು ಈ ಸತ್ಕರ್ಮಕ್ಕೆ ಇಳಿದಿದ್ದೇನೆ. ಅದನ್ನು ಆದಷ್ಟು ಶೀಘ್ರವಾಗಿ ನಮ್ಮ ಕೈಯಲ್ಲಿ ಪೂರೈಸಿ ಆ ತಲಪಾಡಿ ತಾಯಿಗೆ ಅರ್ಪಿಸುವಂಥ ಭಾಗ್ಯವನ್ನು ದೇವರು ನಮಗೆ ಒದಗಿಸಲಿ ಅಂತ ಹೇಳಿಸಿಕೊಂಡು, ಈ ವ್ಯವಸ್ಥೆಯನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಛತ್ರವನ್ನು ಬಂದವರಿಗೆ 4ರಿಂದ 5 ಸಾವಿರ ರೂಪಾಯಿ, ಅಂದರೆ ಸರ್ ಒಂದು 50 kV ಜನ್ರೇಟ್ರ್ ಇದೆ, ಅದಕ್ಕೆ ನಾವು 4ರಿಂದ 5 ಸಾವಿರ ರೂಪಾಯಿ ಅದಕ್ಕೆ ಹಣವನ್ನು ಸ್ವೀಕಾರ ಮಾಡಿಕೊಂಡು, ನಂತರ ನಮಗೆ ಕ್ಲೀನಿಂಗ್ ಚಾರ್ಜ್, ಅಂದರೆ ಹಾಲ್ ತೊಳೆಯುವಂಥದ್ದು ಅಥವಾ ಒಳಗಿನ ಕ್ಲೀನಿಂಗ್ ಚಾರ್ಜಿನ ಬಗ್ಗೆ ನಾವೊಂದು 3ರಿಂದ 5 ಸಾವಿರ ರೂಪಾಯಿ ಆ ಜನಕ್ಕೆ ಸಂಬಂಧಪಟ್ಟಂತೆ ಆ ಹಣವನ್ನು ತಗೊಳ್ತಾ ಇದ್ದೇವೆ. ಇದನ್ನು ನಿರಂತರವಾಗಿ, ಅಂದರೆ 23ನೇ ಇಸವಿಯಲ್ಲಿ ನಾವು ಪ್ರಾರಂಭ ಆಗಿದೆ, ಇದು ಜೀವನ ಪರ್ಯಂತರವಾಗಿ ಈ ವ್ಯವಸ್ಥೆಯನ್ನು ಬಂದ
ತಲಪಾಡಿ ದೇವರ ಭಕ್ತರಿಗೆ ಉಚಿತವಾಗಿ ಕೋಟ್ಯಾಧೀಶನಿಂದ ಹಿಡಿದು ಏನೊಂದು ಕಷ್ಟ ಬರುವಂತಹ ಶ್ರಮಜೀವಿಯವರೆಗೆ ಇದನ್ನು ಉದಾರವಾಗಿ ಇವತ್ತಿನವರೆಗೆ ನೀಡ್ತಾ ಬರ್ತಾ ಇದ್ದೇವೆ. ಈ ವ್ಯವಸ್ಥೆ ನಿರಂತರವಾಗಿ ನಿರಂತರವಾಗಿ ನಮ್ಮ ದೇವರ ಅನುಗ್ರಹದಿಂದ ನಡೀಲಿದ್ದ ನಾನು ಹೇಳುತ್ತಾ ನನ್ನ ಈ ಮಾತನ್ನು ದೇವರ ಸನ್ನಿಧಾನಕ್ಕೆ ಅರ್ಪಣೆ ಮಾಡ್ತೇನೆ.